ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ, 136 ಹೊಸ ಹುದ್ದೆಗಳ ನೇಮಕಾತಿಗೆ ಸಭೆ ಅನುಮೋದನೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಲ್ಲ, ಮಹಾವೀರರಿಂದ ನಗರಸಭೆಗೆ ಆರ್ಥಿಕ ನಷ್ಟ. ಮೊಹಮ್ಮದ್ ವಸೀಂ ಆರೋಪ. ಪಿಯುಸಿ ಪರೀಕ್ಷೆ, 1169 ವಿದ್ಯಾರ್ಥಿಗಳ ಗೈರು. ವಾರ್ಡ್ ನಂಬರ್ 21ರಲ್ಲಿ ಪಡಿತರ ಪಡೆಯಲು ಪರದಾಟ, ವಾಗ್ವಾದ. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಪಾಲಿಕೆ ಸದಸ್ಯ ಉಮಾ ಜಲ್ದಾರ್ ಮನವಿ. ಸಂಸ್ಕೃತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನಿಂದ ಮಾನವೀಯತೆ ಮೆರೆದ ಸೇವಾ ಕಾರ್ಯ. ವಾರ್ತೆಗಳ ವಿವರ. ಅಗತ್ಯ ಬದಲಾವಣೆಯೊಂದಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 200 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ, 136 ಸಿಬ್ಬಂದಿಗಳ ನೇಮಕ ಮಾಡಿಕೊಳ್ಳಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ಮಹಾನಗರ ಪಾಲಿಕೆ ಮಹಾಪೌರ ನರಸಮ್ಮ ನರಸಿಂಹನು ಮಾಡಗಿರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಇತ್ತೀಚೆಗೆ ನಿಧನರಾದ ನಗರಸಭೆ ಮಾಜಿ ಸದಸ್ಯ ಬೋಳಬಂಡಿ ಕಟ್ಟೆಮನಿ ನಿಧನಕ್ಕೆ ಸಂತಾಪ ಸೂಚಿಸಿ ಮೌನಾಚರಣೆ ನಡೆಸಿತು. ನಂತರ ಪ್ರಾರಂಭವಾದ ಸಭೆಯಲ್ಲಿ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದು 200 ಕೋಟಿ ರೂಪಾಯಿ ಕರಡು ಕ್ರಿಯಾ ಯೋಜನೆ ಮಂಡಿಸಲಾಯಿತು. ಇಂದಿನ ಸಾಮಾನ್ಯ ಮಹಾಸಭೆಗೆ ನಗರಸಭೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ನಗರದ ಎಲ್ಲ ವಾರ್ಡ್ಗಳಿಗೆ ಅನುದಾನ ಹಂಚಿಕೆ ಮಾಡಿ ರಸ್ತೆ ಸೇರಿದಂತೆ ಇತರೆ ಕಾಮಗಾರಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು ಅನುಮೋದನೆ ನೀಡಬೇಕೆಂದರು. ಸದಸ್ಯ NK ನಾಗರಾಜ್ ಸೇರಿ ಹಲವರು ಆಕ್ಷೇಪ ವ್ಯಕ್ತಪಡಿಸಿ ಪರಿಶಿಷ್ಟ ಜಾತಿ ಜನರು ವಾಸಿಸುವ ಬಡಾವಣೆಗಳಿಗೆ ಹೆಚ್ಚು ಅನುದಾನ ಕಾಯ್ದಿರಿಸಬೇಕೆಂದು ಆಗ್ರಹಿಸಿದರು. ಪ್ರತಿಯೊಬ್ಬರು ಮೆಂಬರ್ಗೂ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಬಜೆಟ್ನಾಗ ಎಲ್ಲರಿಗೂ ಮಿನಿಮಮ್ ಈಗ ಕೈ ಬಿಟ್ಟಿರ್ತೀವಿ, ಕೆಲವರು ಮಾತಾಡೋದಿಲ್ಲ, ಅವರೆಲ್ಲ ಸದಸ್ಯರು ಅವ್ರೆಲ್ಲ ನಾವು ಕೈ ಬಿಟ್ಬಿಡ್ತೀವಿ. ಅವರಿಗೆ ವಾರ್ಡಿಗೆ ಏನೋ ದುಡ್ಡು ಕೊಡೋಂಗಿಲ್ಲ. ಅವರು ಅಂದರೆ ಒಂದು ನಿಮಿಷ ಅವ್ರ ಅಧಿಕಾರದಾಗಿದ್ದಾಗ ನಮ್ಗೇನು ಕೊಡಲಿಲ್ಲ. ನಾನು ಆ ಥರ ಏನು ಹೇಳಂಗಿಲ್ಲ. ನಮ್ಮ ಅಧಿಕಾರ ಇದ್ರು ಎಲ್ಲರಿಗೂ ಸಮಪಾಲಾಗಿ ಕರ್ಕೊಂಡು ಹೋಗೋಣ ಅಂತ ನಾವು ಹೇಳ್ತೀವಿ. ನಮ್ದು ಮೆಜಾರಿಟಿ ಅಲ್ಲ, ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಅದೇನಿಲ್ಲ. ಅವ್ರಿದ್ದಾಗ ನಮ್ಮ ವಾರ್ಡ್ಗಳಿಗೆ ₹1 ಬರಲಿಲ್ಲ. ಆದರೂ ಇರಲಿ, ಅವ್ರ ಸದಸ್ಯರೇ ನಾವು ನಮ್ಮದು ಅದೇನಿದಿಲ್ಲ. ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಇದಾಗಲಿ ಯಾರಿಗೂ ಕೆಲವರಾರ ಅವ್ರ ವಾರ್ಡ್ಗಳಿಗೆ ಏನು ಬಂದಿದ್ದಿಲ್ಲ. ಸೇವಿಂಗ್ ಅಕೌಂಟ್ ಆಗಲಿ ಎಸಿ ಕೊಟ್ಟಿಲ್ಲ, ಕೊಡಬೇಕು, ಕೊಟ್ಟಿಲ್ಲ. ಇನ್ನೂರು ಕೋಟಿ ಬಂದಿದ್ದು ಫಸ್ಟ್ ಟೈಮ್ ನಮ್ಮ ಮಹಾನಗರ ಪಾಲಿಕೆ. ಒಂದು ಒಳ್ಳೆ ಮಾತಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಯಾರು ಮಾತಾಡೋದಿಲ್ಲ, ನಾವು ಅಷ್ಟೊಂದು ಮಾತಾಡ್ತೀವಿ. ಇನ್ನು ನಿಮ್ಮ ಹತ್ರ ಯಾರು ಮಾತಾಡೋದಿಲ್ಲ. ನಾನು ಸೇವಿಂಗ್ ಅಕೌಂಟ್ ಅರ್ಥ ಆಯ್ತಾ ಇಲ್ಲ.
ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಮಾಹಿತಿ ನೀಡಿ 200 ಕೋಟಿ ರೂಪಾಯಿ ಅನುದಾನ ಬಳಕೆಗೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಸಮಿತಿ ರಚಿಸಲಾಗಿದೆ. ಸಮಿತಿ ದೃಢೀಕರಣದ ನಂತರ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಸಲ್ಲಿಸಿ ಅಲ್ಲಿಂದ ಕೇಂದ್ರದ ಪ್ರಸ್ತಾವನೆ ಹೋಗುತ್ತದೆ ಎಂದರು. ಮುಖ್ಯ ರಸ್ತೆ ಸೇರಿದಂತೆ ಇತರೆ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶವಿದೆ. ಇಡೀ ನಗರದಲ್ಲಿ ಕಾಮಗಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಬೈಪಾಸ್ ಧೂಳು ಮುಕ್ತ ನಗರವನ್ನಾಗಿಸಲು ಬಳಸಬಹುದಾಗಿದೆ ಎಂದರು. ಸದಸ್ಯ ಎನ್.ಕೆ. ನಾಗರಾಜ್ ಇಷ್ಟೊಂದು ದೊಡ್ಡ ಮೊತ್ತದ ಕ್ರಿಯಾ ಯೋಜನೆ ರೂಪಿಸುವಾಗ ಪೂರ್ವಭಾವಿ ಸಭೆ ಕರೆದು ಅಭಿಪ್ರಾಯ ಸಂಗ್ರಹಿಸಬೇಕಿತ್ತು. ಏಕಾಏಕಿ ಸಾಮಾನ್ಯ ಸಭೆಗೆ ಮಂಡಿಸಲಾಗಿದೆ ಎಂದರು. ಈ 200 ಕೋಟಿ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ತಮಗೆ ಎಲ್ಲ ಗೈಡ್ಲೈನ್ಸ್ ಕೂಡ ತಮಗೆ ಎಲ್ಲರಿಗೆ ಅಲ್ಲಿ ಲಭ್ಯ ಇದೆ. ಸೊ ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ತಾವು ಕೇಳಿದಂಗೆ ಪ್ರತಿಯೊಂದು ವಾರ್ಡ್ಗೆ ಹಂಚಿಕೊಂಡು ಅಥವಾ ಸಣ್ಣ ಸಣ್ಣ ಕೆಲಸ ತಗೊಳ್ಳಿಕ್ಕೆ ಈ ಗೈಡ್ಲೈನ್ಸ್ ಅಲ್ಲಿ ಅವಕಾಶ ಇಲ್ಲ. ಸೊ ಈ ಗೈಡ್ಲೈನ್ಸ್ ಪ್ರಕಾರ ಒಂದು ಜಿಲ್ಲಾ ಮಟ್ಟದ ಸಮಿತಿ ರಚನೆ ಆಗಿದೆ. ಆ ಮಾನ್ಯ ಜಿಲ್ಲಾಧಿಕಾರಿ ಅದರಲ್ಲಿ ಅಧ್ಯಕ್ಷರು ಇರ್ತಾರೆ, ಆಯುಕ್ತರು ಮತ್ತೆ ನಮ್ಮ ಅಧೀಕ್ಷಕ ಅಭಿಯಂತರು ಮೆಂಬರ್ ಆಗಿ ಇರ್ತೀವಿ. ಮತ್ತೆ ಇನ್ನೂ ಒಂದು 3-4 ಮೆಂಬರ್ಸ್ ಇದ್ದಾರೆ, ಅಂತ ಒಂದು ಗೈಡ್ಲೈನ್ಸ್ ಅಲ್ಲಿ ನೋಡಬಹುದು. ಸೊ ಆ ಸಮಿತಿಯನ್ನು ಮಂಡಿಸಿ ಅವರದಿಂದ ದೃಢೀಕರಣ ಮಾಡಿಸಿ ಮಾನ್ಯ ಜಿಲ್ಲಾಧಿಕಾರಿಯಿಂದ ಗೈಡ್ಲೈನ್ಸ್ ಪ್ರಕಾರ ಇದೆ ಅಂತ ಆದ ನಂತರ ನಮಗೆ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು. ಅಲ್ಲಿಂದ ಅವರು ಅಪ್ರೂವಲ್ ಕೊಟ್ಟರೆ ಅನುಮೋದನೆ ನೀಡಿದರೆ ಅದನ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗುತ್ತೆ. ಸೊ ಗೈಡ್ಲೈನ್ಸ್ ಯಾವುದೇ ರೀತಿಯ ಉಲ್ಲಂಘನೆ ಆಗಿದೆ ಅದನ್ನ ನಮಗೆ ರಿಜೆಕ್ಟ್ ಆಗಲಿಕ್ಕೆ ಅಥವಾ ಈ ಕಡೆ ನಮಗೆ ಕಳಿಸ್ಲಿಕ್ಕೆ ಅದನ್ನ ಅವಕಾಶ ಇರುತ್ತೆ. ಮತ್ತೆ ಮುಂದಕ್ಕೆ ನಮಗೆ ಕೆಲಸ ಶುರು ಮಾಡೋದಕ್ಕೆ ತಡೆ ಆಗುತ್ತೆ. ಸೊ ಇದರಲ್ಲಿ ಮೇನ್ ಗೈಡ್ಲೈನ್ಸ್ ಪ್ರಕಾರ ನಾವು ಒಮ್ಮೆ ನೋಡ್ಬಿಟ್ರೆ ಅದು ಒಂದು ಇಂಗ್ಲಿಷ್ ಕಾಪಿನೂ ಇದೆ ಸೆಂಟ್ರಲ್ ಗವರ್ಮೆಂಟ್, ಒಂದು ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕೂಡ ಸುತ್ತೋಲೆ ಇದೆ. ಅದರಲ್ಲಿ ಡಿಸ್ಟ್ರಿಕ್ಟ್ದು ಸಿಟಿದು ಮೇನ್ ರೋಡ್ಸು ಮೇನ್ ಪಬ್ಲಿಕ್ ಪಾರ್ಕ್ಸು ಕುಡಿಯುವ ನೀರು ಸಂಬಂಧಪಟ್ಟ ಅಸೆಟ್ ಕ್ರಿಯೇಷನ್, ಸಣ್ಣ ಪುಟ್ಟ ಪೈಪ್ಲೈನ್ ಕೆಲಸ ಕೂಡ ಇರುವುದಿಲ್ಲ. ಅಸೆಟ್ ಕ್ರಿಯೇಷನ್ ಯಾವುದನ್ನ 10 ವರ್ಷ 20 ವರ್ಷ 30 ವರ್ಷ ಉಳಿಯುತ್ತೆ ಆ ತರ ದೊಡ್ಡ ಮಟ್ಟದ ಕೆಲಸ ತಗೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೂ SCP TSP ದಲ್ಲಿ ಕೂಡ ನಮಗೆ 200 ಕೋಟಿಯಿಂದ 48 ಕೋಟಿವರೆಗೆ SCP ದಲ್ಲಿ 34 ಕೋಟಿ, TSP ದಲ್ಲಿ 14 ಕೋಟಿವರೆಗೆ ನಾವೆಲ್ಲ ಇದೆಲ್ಲ ಕ್ರಿಯೇಷನ್ ಮಾಡಿದ್ವಿ ಅಂತ ಸರ್. ಟೋಟಲ್ ಆಗಿ ಸರ್ ತಮಗೆ ನನ್ನೊಂದು ವಿನಂತಿ ಸರ್, ಯಾಕಂದ್ರೆ ನಗರಸಭೆಯಲ್ಲಿ ಟೋಟಲ್ ಎಷ್ಟು ವಾರ್ಡ್ಗಳಿವೆ ಅಂತ ಮಾಹಿತಿ ಇದೆ ಸರ್? ಒಂದು ಪ್ರಶ್ನೆ, ನಗರಸಭೆಯಲ್ಲಿ ಎಷ್ಟು ವಾರ್ಡ್ಗಳಿವೆ? ವಾರ್ಡ್ ವೈಸ್ ಎಷ್ಟು ಅಲ್ಲಿ SC ವಾರ್ಡ್ಗಳಿವೆ? ಹಾಗಾಗಿ ಸರ್ ನೀವೇನು ಹೇಳಿದ್ರಿ ಅದು ನಾವು ಸಂತೋಷ, ಗೈಡೆನ್ಸ್ ಪ್ರಕಾರ ಮಾಡೋದು ನಮಗೂ ಇದಾದ, ಅದು ಯಾವ್ದು ವಾರ್ಡ್ ವೈಸ್ ಕೊಡಕ್ಕೆ ಬರಲ್ಲ, ಐ ಆಮ್ ಅಗ್ರಿ. ಬಟ್ ಸ್ಟಿಲ್ ನಾಟ್ ಟುಡೇ ಇವಾಗ SCP TSP ಅದು ಶೇಕಡಾವಾರು ನಾವು ಕಂಪಲ್ಸರಿ ಅದು ಕಾಯ್ದಿರಿಸಿದಂಥ ಅಮೌಂಟು. ಸರ್ ಯಾವ ವಾರ್ಡ್ ತಗೊಂತಿರಲ್ಲ SC ವಾರ್ಡ್ಗಳು ತಮ್ಮ ಮೇಜರ್ ಆಗಿ ಎಲ್ಲಿದೆ ಸಿಟಿಯಲ್ಲಿ, ರಾಯಚೂರು ನಗರದಲ್ಲಿ ತಮ್ಮ ನನ್ನ ಪ್ರಶ್ನೆ ಸರ್, ನಮ್ಮದು ಯಾವ ತಮ್ಮ ಗಮನಕ್ಕಿದೆ? ಎಷ್ಟು ವಾರ್ಡ್ಗಳಿವೆ, ಎಷ್ಟು SC ಜನ ಗೆದ್ದಿದ್ದಾರೆ? SC ಹೊರತುಪಡಿಸಿ ಜನರಲ್ ಇದ್ದಲ್ಲಿ SC ಇದ್ದಲ್ಲಿ ಜನರಲ್ ಆಗಿವೆ. 20 ವರ್ಷದಿಂದ ಕಂಟಿನ್ಯೂ ಆಗಿ ಇದ್ದಂಥ SC ವಾರ್ಡ್ಗಳು ಜನರಲ್ ಆಗಿವೆ, ಒಂದು 3-4 ವಾರ್ಡ್. ಅಲ್ಲಿದ್ದಂಥ SCಗಳಿಗೆ ಇದರಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ವಾರ್ಡ್ ನಂಬರ್ 21 ಅದೊಂದು ವಾರ್ಡ್ ನಂಬರ್ 21 SC ವಾರ್ಡ್. ಓಕೆ ಸರ್, ನಾನು ಒಪ್ತೀನಿ. ಕ್ರಮ ಸಂಖ್ಯೆ 20ರಲ್ಲಿ ಕೊಟ್ಟಿರಲ್ಲ, ನಮ್ಮ ವಾರ್ಡ್ ಬರುವಂತಹ ಬಾಬು ಜಗಜೀವನ್ ರಾಮ್ ಕಳೆ ಮಂಟಪಕ್ಕೆ ನಾವು ಅನುದಾನವನ್ನು ಇಟ್ಟಿದ್ವಿ. ಅದು ಬಹಳ ನನಗೆ ಸಂತೋಷ ಸಂಗತಿ. ನಮ್ಮ ಸಮುದಾಯಗಳಿಂದ ಇಲ್ಲಿ ಯಾರು ನಮಗೆ ಈ ಕಡೆ ನಮ್ಮ ಸಮುದಾಯ ಭವನಕ್ಕೆ ಸಹಕಾರ ಮಾಡ್ತಾರೆ ಎಲ್ಲರೂ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಸದಸ್ಯ ಎನ್ ಶ್ರೀನಿವಾಸ್ ಮಾತನಾಡಿ, ನಿಮ್ಮ ಅವಧಿಯಲ್ಲಿ ಏನು ಮಾಡಿದ್ದೀರಿ ಎಂದು ಗೊತ್ತಿದೆ ಎಂದಾಗ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ ನಡೆಯಿತು. ಆಯುಕ್ತ ಜುಬಿನ್ ಮಹೋಪಾತ್ರ ಮಾತನಾಡಿ, ಕ್ರಿಯಾ ಯೋಜನೆಯಷ್ಟೇ ಈಗಲೂ ಬಿಟ್ಟು ಹೋದ ವಾರ್ಡ್ಗಳು ಇತರೆ ಸಲಹೆಗಳನ್ನು ನೀಡಬಹುದು ಎಂದರು. ಸರಿಯಾದ ಬೆಳವಣಿಗೆ ಅಲ್ಲ ಇದು, ತರ ಒಂದು ರಾಜಕಾರಣ ಅಲ್ಲ. ದಯಮಾಡಿ ನಿಮ್ಮ ಅಧಿಕಾರ ನಮ್ಮ ಅಧಿಕಾರ ಅಲ್ಲ. ಆಲ್ ದ ಪೀಪಲ್, ನಾವು ಜನಸೇವಕರು. ನಾವು ಯಾರು ನಿಮ್ಮ ಅಧಿಕಾರ ನಮ್ಮ ಅಧಿಕಾರ, ನಮ್ಮ ಪಕ್ಕದಲ್ಲಿ ಯಾರು ಇದು ಯಾರು ಯಾರು ಪರವಾಗಿಲ್ಲ, ಯಾರು ಹೇಳೋದಲ್ಲ. ನಾನು ಕೇಳಿದಂತ ಒಂದು ಪೋಸ್ಟಿಂಗ್ ಅನ್ನ ನಾವು 2-3 ದಿನದಲ್ಲಿ 2 ಜಿಲ್ಲೆಗಳ ಪೋಸ್ಟಿಂಗ್ ಅನ್ನ ನಾವು ಸಭೆಗೆ ಒದಗಿಸಿಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ
ಸದಸ್ಯ ಶಶಿರಾಜ್ ಮಾತನಾಡಿ 15ನೇ ಹಣಕಾಸು ಮಾತ್ರ ಇಲ್ಲಿಯವರೆಗೆ ಇತ್ತು. ಈಗ 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ರೂಪಿಸುವ ಸದಸ್ಯರೊಂದಿಗೆ ಚರ್ಚಿಸಿ ಆಯ್ಕೆ ಮಾಡಬಹುದಿತ್ತು ಎಂದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ ನಗರದ ಎಲ್ಲ ಪ್ರಮುಖ ರಸ್ತೆಗಳ ನಿರ್ಮಾಣಕ್ಕೆ ಅವಕಾಶವಿದೆ. ಸಮಗ್ರವಾದ ಯೋಜನೆ ರೂಪಿಸಬೇಕಿದೆ. ನಗರ ಸ್ಥಿತಿ ಗಂಭೀರವಾಗಿದೆ. ತೋಗಲಕ ದರ್ಬಾರ ಮಾಡದೆ ದೊಡ್ಡ ಕೆಲಸಗಳಿಗೆ ಒತ್ತು ನೀಡಬೇಕಿದೆ ಎಂದರು. ಅನೇಕ ಸದಸ್ಯರು ವಾರ್ಡ್ ವಾರು ಅನುದಾನ ನೀಡಬೇಕೆಂದು ಆಗ್ರಹಿಸಿದರು. ಪ್ರೊಸೀಡಿಂಗ್ ಕಾಪಿಯಲ್ಲಿದೆ. ಲಾಸ್ಟ್ ಟೈಮ್ ಮೀಟಿಂಗ್ ಪ್ರೊಸೀಡಿಂಗ್ ಕಾಪಿ ಕೊಳ್ಳಾರ್ದ ಮೀಟಿಂಗ್ ಮಾಡಿದ್ರೆ ನಾವು ಸುಮ್ಮನೆ ಆದ್ವಿ. ಮಹಾನಗರ ಪಾಲಿಕೆ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ ಅಂತ ಯಾವುದೇ ಸಭೆ ಮಾಡೋಕ್ಕಿಂತ ಮೊದಲು ಹಿಂದಿ ಸಭೆಯ ನಡವಳಿಕೆಗಳನ್ನು ದೃಢೀಕರಣ ಮಾಡುವಂತ ಒಂದು ಪದ್ಧತಿ ಮೊದಲಿಂದ ಬಂದಿದೆ. ಲಾಸ್ಟ್ ಟೈಮ್ ಕ್ವಶನ್ ಅಂತ ಕೇಳಿದೆ, ಈ ಸರ್ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂದರು. ಏನಾಗ್ತಾ ಇದೆ ಅಂದ್ರೆ ಮೊದಲಿಂದ ಬರ್ತಕ್ಕಂಥ ಪರಂಪರೆಯನ್ನ ಈ ಸರ್ತಿ ಎಲ್ಲ ಅದನ್ನ ಗಾಳಿ ಕೂರಕ್ಕಾಗ್ತದೆ. ಯಾಕೆ ಈ ರೀತಿ ಆಗ್ತದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಒಂದು ಸಿಸ್ಟಮ್ ಅಲ್ಲಿ ನಾವು ಸಭೆ ನಡೆಸಬೇಕಾಗ್ತದ, ಆ ಸಿಸ್ಟಮ್ ಒಂದು ಕಾನೂನಲ್ಲಿ ಮಾಡ್ಬೇಕಾಗ್ತದ. ನೀವು ಸಭೆಯ ಒಂದು ಏನು ಅಜೆಂಡಾ ಕಾಪಿ ಅಪ್ರೂವ್ ಕೊಟ್ಮೇಲೆ ಅದನ್ನ ಒಂದು ಪ್ರೊಸೀಡಿಂಗ್ಸ್ ಕಾಪಿ ತಗೊಂಡು ಅದನ್ನು ದೃಢೀಕರಣ ಮಾಡಿದ್ಮೇಲೆ ಸಭೆ ಪ್ರಾರಂಭ ಪದ್ಧತಿ ಇದೆ. ಲಾಸ್ಟ್ ಟೈಮ್ ಕೂಡ ಆ ಪದ್ಧತಿನ ಮುರಿದ್ರಿ ನೀವು. ಆದ್ರೂ ನಾವು ಮೊನ್ನೆ ಇದೇ ಸದಸ್ಯರು ಬಹಳ ಇರಲಿ, ಇದು ಬಹಳ ಇಂಪಾರ್ಟೆಂಟ್ ಇದೆ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅವರ ಒಂದು ವಿನಂತಿ ಮೇರೆಗೆ ನಾವು ಆಗ್ಲಿ ಅಂತ ನಾವು ಇದು ಮಾಡಿದ್ವಿ. ಪದೇ ಪದೇ ರೀತಿ ಮಾಡಿದ್ರೆ ನಾವು ಸಭೆಗಳು ನಡೆಸಿದ ದೃಢೀಕರಣ ಆಗಿಲ್ಲ ಅಂದ್ರೆ ಆ ಸಭೆಗೆ ಮಾತ್ರ ಇರೋದಿಲ್ಲ. ಹಂಗಾಗಿ ನಾವು ಮಾನ್ಯ ಮಹಾಪೌರರ ಮುಖಾಂತರ ಆಯುಕ್ತರಿಗೆ ಕೇಳಕ್ ಬಿಡ್ತೇನೆ, ಮಹಾನಗರ ಪಾಲಿಕೆಯ ಆಕ್ಟ್ ಏನ್ ಹೇಳ್ತದ, ಪ್ರೊಸೀಡಿಂಗ್ ಮಾಡಿ ಸಭೆ ಮಾಡಂತದ. 15/10/2022 ಒಂದು ಸಭೆ, ಆ ಪ್ರೊಸೀಡಿಂಗ್ಸ್ ಇದು ಬಂದಿದೆ. ತದನಂತರ ನಾವು ತುರ್ತು ಸಭೆ ಮಾಡಿದ್ವಿ 15/2 ಅದು ನಮ್ಮ ಪ್ರೊಸೀಡಿಂಗ್ ಫೈನಲ್ ಆಗಿದೆ. ಇದಕ್ಕೆಲ್ಲ ಒಂದು ಇಂಟರ್ಲಿಂಕಿಂಗ್. ಆಮೇಲೆ 8/1 ಪ್ರೊಸೀಡಿಂಗ್ ಆಗಿದೆ. ಹಾಗಾಗಿ ಅವ್ರು ಕೇಳಿದ್ದು ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಹಿಂದಿನಿಂದ ಬರ್ತಕ್ಕಂಥದ್ದು ನಾನು ಆವತ್ತೇ ಹೇಳಿದೆ, ಈ 15/10/2022 ಪ್ರೊಸೀಡಿಂಗ್ ಎಲ್ಲಿ ಹೋಯ್ತು. ಅದಕ್ಕಾಗಿ ಇದನ್ನ ಈಗಾಗಲೇ ನಮ್ಮ ಹಿಂದಿನ ಪೌರಾಯುಕ್ತರು ಸಭೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಈ 3 ಏನು ಆಯುಕ್ತರೇ, ಈ 3 ಮತ್ತೆ DC ನಮ್ಮ DC ಕೂಡ ಒಂದು ಸಭೆ ಮಾಡಿದ್ದಾರೆ. ಆ ನಡವಳಿಕೆಗಳು ತಾವು ಬಂದ ನಂತರ ಒಂದು ತುರ್ತು ಸಭೆ ನಡವಳಿಕೆಗಳು, ನಮ್ಮ ಸಹೋದರಿ ಲಲಿತಾ ಕಡಗೋಳಾಂಜನೇಯ ಅವರ ಆ ನಡವಳಿಕೆ, ತದನಂತರ ನರಸಮ್ಮವರ ಬಾಡಿಗೆರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ. ಮೊದಲ ಸಭೆಯಲ್ಲಿ 4 ಸಾದರಪಡಿಸುವ ಮೂಲಕ ನಾವು ಸಭೆಯನ್ನು ನಡೆಸೋಣ ಅಂತ ಮಾತಾಡಿ ಇಷ್ಟಪಡ್ತಾರೆ. ಅವತ್ತೇ ಈ ಮಾತನ್ನು ಶಶಿಗೆ ಹೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ. ನಗರಸಭೆ ಅನುದಾನದಲ್ಲಿ 5 ವಾಟರ್ ಟ್ಯಾಂಕರ್ ಖರೀದಿಗೆ 10 ಲಕ್ಷ ರೂಪಾಯಿ ಹಾಗೂ ಇತರೆ ಕುಡಿಯುವ ನೀರಿನ ಕಾಮಗಾರಿಗೆ ಅನುಮೋದನೆ ನೀಡಲಾಯಿತು. ಚರಂಡಿಗಳ ಸೆವರೇಜ್ ಹೋಲ್ ನಿರ್ವಹಣೆ, ಆಧುನಿಕ ತಂತ್ರಜ್ಞಾನದ ಯಂತ್ರ ಖರೀದಿ, ಓವರ್ ಹೆಡ್ ಟ್ಯಾಂಕ್ಗಳನ್ನು ನಗರ ನೀರು ಮತ್ತು ಚರಂಡಿ ನಿಗಮಕ್ಕೆ ವಹಿಸಲು ತೀರ್ಮಾನಿಸಲಾಯಿತು. ಮುಂದಿನ 15 ವರ್ಷದ ನಗರ ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ರಾಂಪೂರು ಜಲಾಶಯ ಮತ್ತು ಚಿಕ್ಕಸುಗೂರು ಜಲಾಶಯದಲ್ಲಿ ಕೆರೆ ನಿರ್ಮಾಣ ಹಾಗೂ ಕೃಷ್ಣ ಮತ್ತು ತುಂಗಭದ್ರಾ ನದಿ ನೀರು ಪೂರೈಕೆಗೆ ನಿರ್ವಹಣೆಗೆ ಖಾಸಗಿ ಸಂಸ್ಥೆಗೆ ವಹಿಸಲು ಸಭೆ ತೀರ್ಮಾನಿಸಿತು. 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ನವೀಕರಣ, ಮೊದಲ ಹಂತದ 70,000 ರೂಪಾಯಿ ಬಿಡುಗಡೆ. ಬೇಸಿಗೆ ದಿನಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ನೀರಿನ ಅರವಟ್ಟಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಲು ಚರ್ಚಿಸಲಾಯಿತು. ಕೋಟೆ ಕಂದಕಗಳ ಒತ್ತುವರಿ ತೆರವುಗೊಳಿಸಲು ಸಭೆ ನಿರ್ಧರಿಸಿತು. ಮಾನ್ಯ ಆಯುಕ್ತರೇ, ಸನ್ಮಾನ್ಯ ಮೇಯರ್ ಮೇಡಮ್ ಅವರೇ ಹಾಗೂ ಮೇಯರ್ ಅವರಿಗೆ ನಿಮ್ಮೆಲ್ಲರಿಗೂ ಸಭೆ ಮುಖಾಂತರ ನಮಸ್ಕಾರಗಳನ್ನು ತಿಳಿಸುತ್ತಾ, ತಮ್ಮ ಗಮನಕ್ಕೆ ಒಂದು ವಿಷಯವನ್ನು ತರಲು ಇಷ್ಟಪಡ್ತೇನೆ. ವಾರ್ಡ್ ನಂಬರ್ 1 ಹಾಗೂ ವಾರ್ಡ್ ನಂಬರ್ 6 ಹಾಗೂ ನಮ್ಮ ಶರಣಪ್ಪ ಸರ್ ಅವರ ವಾರ್ಡಿಗೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಅಂಡರ್ ಪಾಸ್ ವಿದ್ಯಾಭಾರತಿ ಶಾಲೆಯ ಹತ್ತಿರ ಇರುತ್ತೆ, ರಂಗಮಂದಿರ ರೈಟ್ ಹಿಂದಗಡೆ ಇರುತ್ತೆ ಸರ್. ಇದು ದೀರ್ಘಕಾಲಿಕವಾಗಿ ನಾವುಗಳು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಸಫರ್ ಆಗ್ತಾನೆ ಇದ್ದೇವೆ. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ 3 ರಿಂದ 4 ಅಡಿ ನೀರು ಬಂದ್ಬಿಡುತ್ತೆ ಸರ್. ಅದು ನೀರು ಮಳೆ ನೀರಲ್ಲ ಸರ್, ಅದು ಡ್ರೈನ್ ನೀರು ಬರುತ್ತೆ. ಅದು ಪಾದದಾರಿ ಕೂಡ ಅದೇ ಸರ್, ವೆಹಿಕಲ್ಗೂ ಕೂಡ ಅದೇ ದಾರಿ ಹೋಗೋದಕ್ಕೆ. ಅಲ್ಲಿ ಆ ದಾರಿ ಉಪಯೋಗಿಸೋರು 8 ರಿಂದ 10 ಶಾಲೆ ಮಕ್ಕಳು ಸರ್.
ಹಾಗೂ ಯಾರು ಪೆಡೆಸ್ಟ್ರಿಯನ್ಸ್ ಇದ್ದಾರೆ ಅವರಿಗೆ ನಡೆಯೋಕೆ ದಾರಿನೇ ಇಲ್ಲ ಸರ್. ಇನ್ನು ಮಳೆಗಾಲದಲ್ಲಂತೂ ವರ್ಸ್ಟ್ ಸಿಚುವೇಶನ್ 5 ಅಡಿ ಮಟ್ಟಕ್ಕೂ ಜಾಸ್ತಿ ಹೋಗ್ಬಿಡುತ್ತೆ ಸರ್. ನಾವು ವೆಹಿಕಲ್ಸ್ ಹೋಗಲ್ಲ. ಬಹಳಷ್ಟು ಸಲ ಅದು ದಾರಿ ಕಟ್ಟಾಗಿತ್ತು. ಮತ್ತೆ ನೈಟಲ್ಲಿ ನಾವು ಕಾರ್ ಲೈಟ್ಸ್ ಇಟ್ಕೊಂಡು ದುರಸ್ತಿ ಮಾಡಿಸ್ತಾನೆ ಇದೀವಿ. ಬಟ್ ಟೆಂಪ್ರರಿ ತಾತ್ಕಾಲಿಕವಾದಂಥ ಒಂದು ಪರಿಹಾರ ಸೊಲ್ಯೂಷನ್. ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಆಗ್ತಾ ಇದೆ. ಈಗಾಗಲೇ ನಾವು JE ಅವರ ಗಮನಕ್ಕೂ ತಂದಿದ್ದೇವೆ, ಕಮಿಷನರ್ ಅವರ ಗಮನಕ್ಕೂ ತಂದಿದ್ದೇವೆ ಸರ್. ಆದರೂ ಕೂಡ ಅದು ಯಾಕೋ ವಿಳಂಬ ಆಗ್ತಾ ಇದೆ. ಸೊ ಆನ್ ಪ್ರಯಾರಿಟಿ ಬೇಸ್ ಇಫ್ ಯು ಕುಡ್ ಡೂ ದ ನೀಡ್ಫುಲ್ ವಿ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಸರ್. ಹೌದು ಸರ್. ಒಂದು ವಾರ್ಡ್ ಆಗಿದೆ ರಾಯಚೂರು ಸಿಟಿಯಲ್ಲಿ, ಅದು ಅತಿ ದೊಡ್ಡ ವಾರ್ಡ್. ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ 600 ಒಂದು 800 ಅಂತ ಎರಡು ಕಡೆಗೆ ತಳಮಲ. ಇವಾಗ ಅಪ್ ಟು 35 ವಾರ್ಡ್ಗಳಿಗೆ 600 ಮತ್ತು 800 ಅಲ್ಲಿ ಟೋಟಲ್ 34 ವಾರ್ಡ್ಗಳಿಗೆ 600 800 ಬರ್ತದೆ. ಆದರೆ 600 ನಮ್ಮ ಎರ್ಮಕ್ಸ್ ವಾರ್ಡಿಗೊಂದು ಸೀಮಿತ. ಅದು ಆ ನೀರು 600 ನೀರು ಇವತ್ತು ನಮ್ಗೆ ಎರ್ಮಕ್ಸ್ಗೆ ಬರೋದು. ಯಾಕಂದ್ರೆ KIDP ಅವರಿಗೆ 10 MLD ನೀರು ಅಂತ ಕೊಡ್ತಾರೆ. ಅದರಲ್ಲಿ 10 MLD ನೀರು ಹೋಗೋದಿಲ್ಲ, ಅದರಲ್ಲಿ 40 MLD ನೀರು ಹೋಗ್ತಾವ ಏನ್ರಿ. ಇವತ್ತು ಅಧಿಕಾರಿಗಳು ಕೆಲವು ಸದಸ್ಯರ ನಂತರ ಎರ್ಮಸ್ಗೆ 24/6 ನೀರು ಕೊಟ್ರೆ ರಾಯಚೂರು ನಗರಕ್ಕೆ ತೊಂದರೆ ಆದಂತ ಒಂದು ವಿಷಯ. ಆದ್ರೆ ಅದು ತಪ್ಪು ನಡವಳಿಕೆ. ಅಧಿಕಾರಿಗಳಾಗಲಿ ಹಿರಿಯ ಸದಸ್ಯರು ಯಾರೇ ಆಗಲಿ ಹೇಳ್ತಾರಲ್ಲ ತಪ್ಪು ನಡವಳಿಕೆ ಅಂತ ನಾನು ಹೇಳ್ತೀನಿ. ಇವತ್ತು ಯಾಕಪ್ಪ ಅಂದ್ರೆ ಸುಮಾರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು ಎಲ್ಲ ಫ್ಯಾಕ್ಟರಿಗಳಿಗೆ 3 ಇಂಚು 4 ಇಂಚು 5 ಇಂಚು ನೀರು ಕೊಟ್ಟಾರೆ. ಇವತ್ತು ಅವರು ಇಂಜಿನಿಯರ್ಗಳು ಇಟ್ಕೊಂಡು ಇವತ್ತು ನೀರು ಅವರು ತಗೊಂಡು ಬಿಡ್ತಾರೆ. ಆದ್ರೆ ನಮ್ಗಿಲ್ಲ. ಅದೇ ರೀತಿಯಾಗಿ ನೀವು ಹೋಗ್ರಿ, ಇವಾಗ ನಮ್ಮಲ್ಲಿ ಕಾಲುವೆ ಇಲ್ಲ. ರಾಯಚೂರಲ್ಲಿ ನೀರಾವರಿ ಮಾಡಕ ಕಾಲುವೆ ಇಲ್ಲ. ಇವತ್ತು ನಮ್ಮ ಚಿತ್ತೂರು ಪ್ಲಾಂಟ್ ಹಿಂದಗಡೆ 50 ರಿಂದ 60 ಎಕರೆ ಭೂಮಿ ಇವತ್ತಲ್ಲಿ ನೀರಾವರಿ ಆಗ್ತದ. ಯಾಕೆ ಆಗ್ತದ? ಕಾಲುವೆ ಇಲ್ಲ ನಮ್ಮಲ್ಲಿ ನೀರು. ಯಾವ ಕಾರಣಕ್ಕೆ ಆಗ್ತದ? ಅದು ಬೇಕಾದ ಏನಂದ್ರೆ ಇಲ್ಲಿ ಅಧಿಕಾರಿಗಳು ಶಾಮಿಲ. ಯಾವುದೇ ವಿಷಯಕ್ಕೆ ಅಧಿಕಾರಿಗಳು ಏನ್ ಮಾಡ್ತಾರ, ಹಿರಿಯ ಸದಸ್ಯರಿಗಾಗ್ಲಿ ಮತ್ತೆ ಅಧ್ಯಕ್ಷರಾಗಲಿ. ಶೌಚಾಲಯ ಲೇಡೀಸ್ಗೆ ನಮ್ದು ಕೊತ್ತಪೇಟೆಯಲ್ಲಿ ಮಾಣಿಕ್ ನಗರಲ್ಲಿ ಸ್ವಲ್ಪ ನಾವು ಖರ್ಚು ಮಾಡ್ಕೊಂಡಿವಿ. ಕೊತ್ತಪೇಟೆಯಲ್ಲಿ 3 lakhs ಮಾಡಿದ್ವಿ ಸ್ವತಃ ನಮ್ಮ ಖರ್ಚಲ್ಲಿ. ಅದು ಸ್ವಲ್ಪ ಎಲ್ಲ ಲಾಕ್ ಡೋರ್ಸ್ ಎಲ್ಲ ಇದಾಗ್ಬಿಟ್ಟವ. ಸ್ವಲ್ಪ ತೊಂದರೆ ಇದೆ. ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ, ನಮ್ಮ ಮನೆಗೂ ಬರಕತ್ತಾರ. ಅದಕ್ಕೆ ಸ್ವಲ್ಪ ನೀವು ವಿಸಿಟ್ ಮಾಡ್ರಿ. ನಾವು ಇದ್ದ 18 ಸರ್, 18 ಶೌಚಾಲಯ ಬಗ್ಗೆ ಸರ್. ಹೌದು ಮಾಣಿಕ್ ನಗರ್ ಸ್ವಲ್ಪ ಲೆಟರ್ನು ಕೊಟ್ಟಿದ್ದು. ನೀವು ವಿಸಿಟ್ 18 ವಾರ್ಡ್ ಸ್ವಲ್ಪ ವಿಸಿಟ್ ಮಾಡಿ ಸರ್. ನಾವು ಬಂದಾಗ ನಾವು ನೀರಿನ ತೊಂದರೆ ಇತ್ತು, ನಿಮ್ಗೆ ಮೀಟ್ ಆಗಿರೋ ಸ್ವಲ್ಪ ಎಲ್ಲನೂ ನೀವು ಇದು ಮಾಡಿದ್ರಿ. ಅದಕ್ಕೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ತಮ್ಗೆ. ಹಾಗೆ ನಾವಿದ್ದಾಗ ಏನು ಮಾಡಿದೀವೋ ನಾವು ಕರೆಕ್ಟಾಗಿ ಮಾಡ್ಕೊಂತ ಹೋಗಿವಿ. ಕರೆಕ್ಟಾಗಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಅದು ಅವ್ರಿಗೆ ಏನು ಅನ್ಸ್ತದ ಏನೋ ಮಾತಾಡ್ಯಾರ, ಅದಕ್ಕೆ ನಮಗೇನು ಪರವಾಗಿಲ್ಲ. ಆದರೂ ನೀವು ಇದ್ದಾಗ ನೀವು ಲೇಬರ್ಸ್ಗೂ ಸ್ಯಾಲ್ರಿ ಅವ್ರಿಗೂ ಸ್ಯಾಲ್ರಿನೇ ಬಂದಿಲ್ಲ. ಹೋದ ಸಾಲೂ ಮಾತಾಡಿದೆ, ಇಷ್ಟುವರೆಗೂ ಸ್ಯಾಲ್ರಿ ಬಂದಿಲ್ಲ. ಇಷ್ಟು ಮಾತಾಡ್ತೀರಿ, ಇಷ್ಟು ಮಾಡ್ತೀರಿ. ನಿಮ್ಗೆ ಇದ್ದಾಗ ಏನು ಮಾಡಿದ್ರೆ ಏನೋ ನಮ್ಗೆ ಗೊತ್ತಾಗಿಲ್ಲ. ನಾವಿದ್ದಾಗ ಏನು ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ. ಅವ್ರು ಮನಸ್ಸು ಕೊಟ್ಟು ಮಾತಾಡಿಲ್ಲ, ಸುಮ್ಮನೆ ಮಾತಾಡ್ಬೇಕು ಅನ್ಬೇಕಂತ ಮಾತಾಡ್ಯಾರ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಸ್ಯಾಲ್ರಿ ಬಗ್ಗೆನೂ ಅವ್ರಿಗೂ ಸ್ಕೂಲ್ಗೂ ಕಲಿಸ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಅವ್ರಿಗೂ ಜ್ವರನು ಅವ್ರು ಬಂದರು ಅಡ್ಮಿಟ್ ಆಗ್ಯಾರ. ಅವರು ಬೇರೆ ಕಡೆ ಹೋಗಿ ತಗೊಂಡ್ಬಂದು ಅವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಸ್ವಲ್ಪ ಅದನ್ನು ನೀವು ವಿಚಾರ ಮಾಡಬೇಕಂತ ಬೇಡ್ಕೊಂತ ಇದ್ದೀನಿ ಎಲ್ಲರಿಗೆ. ಹಾಗೆ ಬರುವಂತ ಉಗಾದಿ ಹಬ್ಬದ ರಂಜಾನ್ ಹಬ್ಬದ ಶುಭ. ಸದಸ್ಯ ಜಯಣ್ಣ ಮಾತನಾಡಿ, ಒತ್ತುವರಿ ತೆರವು ಜನರ ಸಹಭಾಗಿತ್ವದಲ್ಲಿ ತೆರವು ನಡೆಯಬೇಕು. ಪರಿಶೀಲನೆ ನಡೆಸಿ ಅತಿಕ್ರಮಣ ತೆರವುಗೊಳಿಸಬೇಕೆಂದರು. ಕಂದಕ ಮತ್ತು ಮಾವಿನಕೆರೆ ಒತ್ತುವರಿ ತೆರವುಗೊಳಿಸಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವೆಂದು ಜುಬೀನ್ ಮಹೋಪಾತ್ರ ಮನವಿ ಮಾಡಿದರು. ಇದು ಸಮಗ್ರವಾದಂತ ಯೋಜನೆ ರೂಪಿಸುವಂತ ಹೊಣೆಗಾರಿಕೆ ಈ ಪಾಲಿಕೆ. ಇದು ತುರಾತುರಿಯಾಗಿ ತಂದಿರುವಂತದ್ದಲ್ಲ, ಯಾವುದೋ ಮೂಲೆಯಲ್ಲಿ ಕುಂತು ಮಾತಾಡುವಂತದ್ದಲ್ಲ ಇದು, ಅಥವಾ ಇದು ಯಾವುದೋ ದರ್ಬಾರ್ ನಡೆಸಿರುವಂತದ್ದು ಅಲ್ಲ. ನಾಗರಾಜ್ ಹೇಳಿದಂತೆ ಬಹುಶಃ ನಾಗರಾಜ್ ತಿಳಿಯಬೇಕು, ಅದನ್ನು ವಾಪಸ್ ಪಡೆಯಬೇಕು. ತುಘಲಕ್ ದರ್ಬಾರ್ ಅಲ್ಲ, ಪ್ರಜಾಪ್ರಭುತ್ವದ ದರ್ಬಾರ್.
ಅದಕ್ಕಾಗಿ ಕರಡು ತಂದಿರುವಂಥದ್ದು. ಈ ಪ್ರಜಾಪ್ರಭುತ್ವದ ಬೆಂಬಲ ಅಂದ್ರೆ ಇದು ಬಹಳ ಸಮಯ, ಅದಕ್ಕಾಗಿ ಇದು ತಂದಿರುವಂತದ್ದು. ನಮಗೆ ಶಬ್ದ ಸಿಗ್ತಾವ ಅಂತೇಳಿ ಒಂದು ನಿಮಿಷ ಎಟ್ಲಿ ಅಲೋಡ್ ಕಂಪ್ಲೀಟ್ 5 ವರ್ಷ ಆಮೇಲೆ ಮಾತು ಆಡಿದರೂ ಹೋಯ್ತು, ಮುತ್ತು ಹೊಡೆದರೂ ಹೋಯ್ತು. ಇದು ಕರಡು, ದಿಸ್ ಇಸ್ ಡ್ರಾಫ್ಟ್ ಆಕ್ಷನ್ ಪ್ಲಾನ್. ಇದಕ್ಕೆ ನಗರೋತ್ಸವನ ಕೂಡ ನಾವು ಫಸ್ಟ್ ಟೈಮ್ ಮಾರಪ್ಪ ಅವರ ಅಧ್ಯಕ್ಷರಾಗ ಕರಡನ್ನೇ ಮಾಡಿತ್ತು. ಆಗ ಸಾರ್ವಜನಿಕರ ಅಭಿಪ್ರಾಯವನ್ನ ನಾವು ಕ್ರೋಢೀಕರಣ ಮಾಡ್ಬೇಕಂತ ಹೇಳಿದ್ವಿ. ಅದಕ್ಕಾಗಿ ರಂಗಮಂದಿರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಮಾರಪ್ಪ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಿಲ್ಲ, ಇವರು ನೀವು ತೊಗೊಂಡ್ರೆ ನಿಮ್ಮ ಶಾಲೆಯಲ್ಲೇ ಕೂತಿದ್ರು. ನಾವು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಿಲ್ಲ, ಅಭಿವೃದ್ಧಿಯಲ್ಲಿ ಯಾವುದೋ ಸೂಕ್ಷ್ಮವಾಗಿ ನೋಡಿಲ್ಲ, ಈಗಲೂ ನೋಡಿಲ್ಲ, ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಡೀ ನಗರವನ್ನ ಯಾವ ರೀತಿ ಇದರ ಮುಖವಾಡ. ಸಭೆ ಪ್ರಾರಂಭದಲ್ಲಿ ಕಳೆದ ಸಭೆಗಳ ನಡವಳಿಕೆ ನೀಡದೇ ಇರುವ ಕುರಿತು ಶಶಿರಾಜ್ ಆಕ್ಷೇಪ ವ್ಯಕ್ತಪಡಿಸಿದರು. ಹಿಂದಿನ ಸಭೆಗಳ ನಡವಳಿಕೆಗಳು ನೀಡಿಲ್ಲ ಎಂದು ಜಯಣ್ಣ ಹೇಳಿದರು. ಉಪ ಆಯುಕ್ತ ಸಿದ್ದಯ್ಯ ಹಿರೇಮಠ್ ಹಿಂದಿನ ಸಭೆಗಳ ನಡವಳಿಕೆ ಸದಸ್ಯರಿಗೆ ರವಾನಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಸಣ್ಣ ಮನೆಗಳು ಹೊರತುಪಡಿಸಿ ವಾಣಿಜ್ಯ ಹಾಗೂ ಔದ್ಯೋಗಿಕ ಆಸ್ತಿ ತೆರಿಗೆಯನ್ನು ಶೇಕಡ 5% ಹೆಚ್ಚಿಸಲು ಸಭೆ ನಿರ್ಧರಿಸಿತು. ಸಭೆಯಲ್ಲಿ ಉಪಾಧ್ಯಕ್ಷ ಸಾದಿರ್ ಸಮೀರ್ ಹಾಗೂ ಪಾಲಿಕೆ ಸದಸ್ಯರುಗಳಿದ್ದರು. ನಗರದ ಮಾವಿನಕೆರೆ ಬಳಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆ ಅನಧಿಕೃತವಲ್ಲ. 2022 ಅಕ್ಟೋಬರ್ 15ರಂದು ನಡೆದ ನಗರಸಭೆ ಸಾಮಾನ್ಯ ಮಹಾಸಭೆಯಲ್ಲಿ ಲಲಿತಾ ಕಡಗೋಳ್ ಅಧ್ಯಕ್ಷತೆ ವಹಿಸಿದ್ದ ಸಭೆಯಲ್ಲಿ ಅನುಮೋದನೆ ನೀಡಿ ಟೆಂಡರ್ ಅಂಗೀಕಾರಗೊಳಿಸಲಾಗಿದೆ. ಎನ್ ಮಹಾವೀರ್ ಇವರು ಅನಧಿಕೃತ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಅದೇ ಸ್ಥಳದಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಬೇಕೆಂದು ಎಂ ಈರಣ್ಣನವರ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ವಸೀಂ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರು ಮತ್ತು ತರಕಾರಿ ಮಾರಾಟಗಾರರಿಗೆ ಅನುಕೂಲವಾಗಲು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. 9,50,000 ಮುಂಗಡ ಠೇವಣಿ ಪಡೆದು ಕರ ವಸೂಲಿಗೆ ಅವಕಾಶ ನೀಡಲಾಗಿದೆ. ಮಾರುಕಟ್ಟೆ ಕರ ವಸೂಲಿಯಾಗುತ್ತಿದ್ದು ನಗರಸಭೆಗೂ ಪಾವತಿಯಾಗುತ್ತಿದೆ. 400 ರಿಂದ 500 ಕುಟುಂಬಗಳು ಮಾರುಕಟ್ಟೆ ಅವಲಂಬಿಸಿ ಜೀವನ ಸಾಗಿಸುತ್ತಿವೆ. ನಗರಸಭೆಯ ಅನುಮೋದನೆ ನೀಡಿರುವ ಎನ್ ಮಹಾವೀರ್ ಇವರು ಅನಧಿಕೃತವಾಗಿದ್ದ ಸ್ಥಳಾಂತರಿಸಬೇಕೆಂದು ಆಗ್ರಹಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು. ಇಷ್ಟು ರೊಕ್ಕ ಅವರಿಗೆ ವಸೂಲಿ ಮಾಡಲಿಕ್ಕೆ ಯಾರು ಹೇಳಿದ್ರು? ಅವ್ರು ಯಾಕೆ ವಸೂಲಿ ಮಾಡ್ಯಾರ? ಮತ್ತೆ ರೊಕ್ಕ ಮತ್ತೆ ಕೊಟ್ಟಿಲ್ಲ. ಅದು ಮತ್ತೆ ಮಾನ್ಯ ಶ್ರೀ ರವೀಂದ್ರ ಜೇಲ್ದಾರ್ ಸಾಹೇಬರು ನೋಟಿಸ್ ಕಂಪ್ಲೀಟ್ ಆಗಿದ ಮೇಲೆ ಅವರು ಬರೀ 4 ಲಕ್ಷ ಮುನ್ಸಿಪಾಲಿಟಿಗೆ ಮುಟ್ಟಿರಿಸ್ತಾರೆ ಕೊಡ್ತಾರೆ. ಆದರೆ ಇನ್ನು 10 ಲಕ್ಷ ಬರಬೇಕು, ಅವ್ರು ಕೊಟ್ಟಿಲ್ಲ. ಅವರು ಮುನ್ಸಿಪಾಲಿಟಿಗೆ ಲಾಸ್ ಮಾಡಿದ್ದಾರೆ. ಮತ್ತೆ ಬೇರೆಯವರ ಮೇಲೆ ಕಮಿಷನ್ ತಗೋತಾರ ಅಂತ ಹೇಳ್ತಾ ಇದ್ದಾರೆ. ಕಮಿಷನ್ ಏಜೆಂಟ್ ಅವರೇ ಇದ್ದಾರೆ. ಅವ್ರು ರೊಕ್ಕ ತಗೊಂಡು ಮತ್ತೆ ಇದು ನಮ್ಮ ಮಾರ್ಕೆಟನ್ನು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರು ಇದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿ ಇದಕ್ಕೆ ಅನುಮತಿ ನೀಡುತ್ತಾರೆ. ಇದಕ್ಕೆ ವ್ಯಾಪಾರ ಮಾಡಬೇಕಂತೆ ಮತ್ತೆ ಹರಾಜ್ ಮುಖಾಂತರ 9,50,000 ರೂಪಾಯಿಗೆ ಟೆಂಡರ್ ಆಗ್ತದೆ. ಅದರಲ್ಲಿ 2,50,000 ರೂಪಾಯಿ ಕಟ್ಟಿ ಟೆಂಡರ್ ತಗೊಂಡು ಶಂಕರ್ ರೆಡ್ಡಿ ಅವರು ಮಿಕ್ಕಿದೆಲ್ಲ ರೊಕ್ಕ ಮುನ್ಸಿಪಾಲಿಟಿಗೆ ಕಟ್ತಾರೆ. ಆದರೆ ಮಾಯ ಸಾಹೇಬರು ಅವರೇ ರೊಕ್ಕ ಬ್ಯಾಲೆನ್ಸ್ ಇದ್ದಾರ. ಮತ್ತೆ ಬೇರೆಯವ್ರ ಮೇಲೆ तुमके झूठी बात बोल रहे हैं, अफवाह फैला रहे हो और उन्हें इलीगल बोल रहे थे मार्केट को. तुम्हारी गैजेट ऑफ इंडिया में मिनिस्ट्री ऑफ लॉ जस्टिस में द स्ट्रीट वेंडर प्रोटेक्शन ऑफ लाइफ ಎನ್ ಮಹಾವೀರ್ ಇವರೇ ನಗರಸಭೆಗೆ ಆದಾಯಕ್ಕೆ ನಷ್ಟ ಉಂಟು ಮಾಡಿದರೆ 14 ಲಕ್ಷ ರೂಪಾಯಿ ಕರ ಬಾಕಿ ಉಳಿಸಿಕೊಂಡಿದ್ದು, ರವೀಂದ್ರ ಜಲ್ದಾರ್ ಇವರು ನೀಡಿದ ದೂರಿನ ಮೇರೆಗೆ 4 ಲಕ್ಷ ರೂಪಾಯಿ ಪಾವತಿಸಿದ್ದಾರೆ. ಇನ್ನು 10 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. ಕೂಡಲೇ ನಗರಸಭೆ ಆಡಳಿತ ಬಾಕಿ ಕರ ವಸೂಲಿ ಮುಂದಾಗಬೇಕೆಂದರು.
ಟೆಂಡರ್ ಅವಧಿ ಪೂರ್ಣಗೊಂಡಿದ್ದು ಯಾರು ಒತ್ತಾಯದಿಂದ ಕರ ವಸೂಲಿ ಮಾಡುತ್ತಿಲ್ಲ, ಸುಳ್ಳು ಆರೋಪ ಮಾಡುವ ಮೂಲಕ ದಿಕ್ಕು ತಪ್ಪಿಸುವ ಪ್ರಯತ್ನ ಎನ್ ಮಹಾವೀರ್ ಮಾಡುತ್ತಿದ್ದಾರೆ. ಖಾಸಗಿ ನಿವೇಶನದಲ್ಲಿ ತರಕಾರಿ ಮಾರಾಟ ನಡೆಯುತ್ತಿದೆ, ಸಾರ್ವಜನಿಕರ್ಯಾರು ವಿರೋಧಿಸಿಲ್ಲ. ಆದರೆ ತರಕಾರಿ ಮಾರಾಟಗಾರರ ಹಿತ ಕಾಯಬೇಕಿದ್ದ ಮಹಾವೀರ್ ಅವರು ಅನಧಿಕೃತ ಮಾರಾಟ ಎಂದು ಆರೋಪಿಸುತ್ತಿದ್ದಾರೆ. ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುವ ವೃತ್ತದಿಂದ ರೈಲ್ವೆ ಸ್ಟೇಷನ್ ಹೋಗುವ ರಸ್ತೆಯ ಪಕ್ಕದಲ್ಲಿ ಮಾವಿನಕೆರೆ ಹತ್ತಿರ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸದಂತೆ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಚೆಮ್ಮಿರನ ತರಕಾರಿ ಮಾರುಕಟ್ಟೆ ಹಾಗೂ ರೈತರು ಸಹೋದರ ಸಂಘ ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ನಗರದ ನಗರಸಭೆ ಈಗಾಗಲೇ ರಾಜ್ಯ ಸರ್ಕಾರವು ಮಹಾನಗರ ಪಾಲಿಕೆಯಾಗಿ ಘೋಷಿಸಲಾಗಿದೆ. ಆದ್ದರಿಂದ ನಗರದ ಜನಗಣನೆ ಮತ್ತು ಮಹಾನಗರ ಪಾಲಿಕೆ ತರಕಾರಿ ಮಾರಾಟವನ್ನು ಸ್ಥಳಾಂತರಿಸದೆ ಅಲ್ಲಿಯೇ ಮುಂದುವರಿಸಬೇಕು. ನೂರಾರು ಕುಟುಂಬಗಳಿಗೆ ಆಸರೆಯಾಗಿ ಸಾರ್ವಜನಿಕರಿಗೆ ಹತ್ತಿರ ತರಕಾರಿ ದೊರೆಯುವಂತೆ ಕ್ರಮ ವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ರಘು, ಬಾಬು, ಮೋನು, ಉಮೇಶ್ ಸೇರಿ ಅನೇಕರು ಇದ್ದರು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾರ್ಚ್ 18 ಮಂಗಳವಾರದಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ವಿಷಯದ ಪರೀಕ್ಷೆಯಲ್ಲಿ ಒಟ್ಟು 1169 ವಿದ್ಯಾರ್ಥಿಗಳು ಗೈರು ಹಾಜರಿಯಾಗಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕಿನ ಕೇಂದ್ರಗಳಲ್ಲಿ ಸಮಾಜಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ವಿಷಯದಲ್ಲಿ ಒಟ್ಟು 17,329 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು 16,146 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿಯಾಗಿದ್ದಾರೆ. 1,169 ವಿದ್ಯಾರ್ಥಿಗಳು ಗೈರು ಹಾಜರಿಯಾಗಿದ್ದಾರೆ. ಸಮಾಜಶಾಸ್ತ್ರ ಪರೀಕ್ಷೆಯಲ್ಲಿ 11,109 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು 10,052 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದಾರೆ. 1,051 ಗೈರು. ಜೀವಶಾಸ್ತ್ರ ಪರೀಕ್ಷೆಯಲ್ಲಿ 4,878 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ. 4,737 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದಾರೆ. 91 ಗೈರು. ಗಣಕ ವಿಜ್ಞಾನ ಪರೀಕ್ಷೆಯಲ್ಲಿ 1,392 ನೋಂದಣಿಯಾಗಿದ್ದು 1,357 ಹಾಜರಿ, 27 ಗೈರು ಹಾಜರಿಯಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ತಿಂಗಳ ಪೂರ್ತಿ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡಬೇಕು ಎನ್ನುವ ನಿಯಮವಿದ್ದರೂ ಕೆಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಒಂದೆರಡು ದಿನಗಳವರೆಗೆ ಪಡಿತರ ಧಾನ್ಯ ವಿತರಣೆ ಮಾಡುತ್ತಿರುವುದರಿಂದ ಪಡಿತರ ಚೀಟಿದಾರರು ತಮ್ಮ ಕೆಲಸಗಳನ್ನು ಬಿಟ್ಟು ಅಂಗಡಿ ಮುಂದೆ ತಾ ಮುಂದೆ ನಾ ಮುಂದೆ ಎನ್ನುವಂತೆ ಕಿಕ್ಕಿರಿದು ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ವಾರ್ಡ್ ನಂಬರ್ 21ರಲ್ಲಿನ ದೇವಿನಗರದ ಅರುಂಧತಿ ಸಹಕಾರ ಸಂಘದ ನಿಯಮಿತಿಯಲ್ಲಿ ನಡೆಸುವ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಶರಣಪ್ಪ ಅವರು ರೂಪಿಸಿದ್ದೇ ನಿಯಮ, ಹೇಳಿದ್ದೇ ಆದೇಶವನ್ನೆಂದು 2 ದಿನಗಳವರೆಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆದು 1 ದಿನ ಬಯೋಮೆಟ್ರಿಕ್ ಪಡೆದುಕೊಂಡರೆ ಮತ್ತೊಂದು ದಿನ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಪಡಿತರ ಚೀಟಿಯ ಫಲಾನುಭವಿಗಳು ಧವನ ಧಾನ್ಯಗಳನ್ನು ಪಡೆಯಲು ಅಂಗಡಿ ಮುಂದೆ ಕಿಕ್ಕಿರಿದು ಸೇರಿಕೊಂಡಿದ್ದಾರೆ. ಅಂಗಡಿ ಮುಂದೆ ಸರತಿ ಸಾಲಿನ ವ್ಯವಸ್ಥೆ ಮಾಡದ ಅಂಗಡಿ ಮಾಲೀಕ ಶರಣಪ್ಪನಿಂದ ಪಡಿತರ ಚೀಟಿದಾರರು ರೋಸಿ ಹೋಗಿದ್ದಾರೆ. 1 ದಿನ ಪಡಿತರ ಧಾನ್ಯಕ್ಕಾಗಿ ಬಯೋಮೆಟ್ರಿಕ್ ನೀಡಲು ತಮ್ಮ ಕೆಲಸಗಳನ್ನು ಬಿಟ್ಟು ಥಂಬ್ ನೀಡಬೇಕು, ಮರುದಿನ ಬಂದು ಪಡಿತರ ಧಾನ್ಯಗಳನ್ನು ಪಡೆಯಬೇಕು. ಬಯೋಮೆಟ್ರಿಕ್ ನೀಡದೆ ಮರುದಿನ ಪಡಿತರ ಧಾನ್ಯಕ್ಕೆ ಬಂದರೆ ಅವರಿಗೆ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುವುದಿಲ್ಲ, ಏಕೆಂದರೆ ಬಯೋಮೆಟ್ರಿಕ್ ನೀಡುವ ದಿನ ಬರದೇ ಇರುವ ಕಾರಣ ಪಡಿತರ ಧಾನ್ಯಗಳು ವಿತರಣೆ ಮಾಡಲು ಬರುವುದಿಲ್ಲ ಎಂದು ಹೇಳಿ ಕಳುಹಿಸುತ್ತಿದ್ದಾರೆ ಎಂದು ಪಡಿತರ ಚೀಟಿದಾರರು ಆರೋಪಿಸುತ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿ ಮುಂದೆ ಸರತಿ ಸಾಲಿನ ವ್ಯವಸ್ಥೆ ಇಲ್ಲದ ಪರಿಣಾಮ ಪಡಿತರ ಚೀಟಿದಾರರು ಮಧ್ಯೆ ವಾಗ್ವಾದ, ಮಾತಿನ ಚಕಾಮುಖಿ ಉಂಟಾಗಿ ಹೊಡೆಯುವ ಹಂತಕ್ಕೆ ಹೋಗುತ್ತಿದ್ದು ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗಿದೆ. ವೃದ್ಧ ಪಡಿತರ ಚೀಟಿದಾರರು ಸರತಿ ಸಾಲಿನಲ್ಲಿ ನಿಲ್ಲುವ ಸ್ಥಿತಿಯಲ್ಲಿ ಇರದೇ ಇರುವುದರಿಂದ ಪಡಿತರ ಧಾನ್ಯಗಳನ್ನು ಪಡೆಯದೆ ವಂಚಿತರಾಗುತ್ತಿದ್ದಾರೆ. ಪಡಿತರ ಚೀಟಿದಾರರ ಸಿಗುವ ಪಡಿತರ ಬೇರೆಯವರ ಪಾಲಾಗುತ್ತಿದೆ. ಒಂದು ದೇಶ ಒಂದು ರೇಷನ್ ಎಂದು ಹೇಳುವ ಸರ್ಕಾರದ ಆದೇಶಗಳು, ಸುತ್ತೋಲೆಗಳು ಕೇವಲ ಹೆಸರಿಗೆ ಮಾತ್ರವೆಂಬಂತೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ರೂಪಿಸಿದ್ದೇ ನಿಯಮವೆಂಬಂತಾಗಿದೆ. ಪಡಿತರ ಧಾನ್ಯಗಳು ಖಾಲಿಯಾಗುವವರೆಗೂ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಬೇಕು. ಜೊತೆಗೆ ವಾರದ ರಜೆ ಮಂಗಳವಾರ ಮತ್ತಯ ಸರ್ಕಾರಿ ರಜೆ ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಬೇಕು ಎನ್ನುವ ಆದೇಶವಿದ್ದರೂ ನಿಯಮಗಳನ್ನು ಗಾಳಿಗೆ ನ್ಯಾಯಬೆಲೆ ಅಂಗಡಿಯ
ಪ್ರತ್ಯೇಕ ನಿಯಮಗಳನ್ನು ರೂಪಿಸಿಕೊಂಡಿದ್ದಾರೆ. ಕೂಡಲೇ ಸಂಬಂಧಿಸಿದ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ. ಒಂದು ದಿನ ಥಮ್ ನೀಡಬೇಕು, ಮತ್ತೊಂದು ದಿನ ರೇಷನ್ ಪಡೆಯುವುದನ್ನು ನಿಲ್ಲಿಸಿ ತಿಂಗಳ ಪೂರ್ತಿ ರೇಷನ್ ಹಾಕಬೇಕು, ಸರತಿ ಸಾಲಿನ ವ್ಯವಸ್ಥೆ ಮಾಡಬೇಕು. ಇದರಿಂದ ತೊಂದರೆ ನಿವಾರಣೆಯಾಗಲಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿ ಸೇರ್ಪಡೆ ಮಾಡಲು ಒತ್ತಾಯಿಸಿ ವಾರ್ಡ್ ನಂಬರ್ 13ರ ಸದಸ್ಯೆ ಉಮಾ ರವೀಂದ್ರ ಜಲದಾರ್ ಅವರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಅತ್ಯಂತ ಹಳೆಯದಾಗಿದ್ದು ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿದೆ. ಈ ಬಡಾವಣೆಯು ಎಸ್ಸಿ ಮೀಸಲು ಪ್ರದೇಶವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವಾಸ ಮಾಡುತ್ತಿದ್ದಾರೆ. ಹಳೆಯ ಅಂಬೇಡ್ಕರ್ ಭವನ ಶಿಥಿಲ ಹಿನ್ನೆಲೆಯಲ್ಲಿ ಹೊಸ ಭವನ ನಿರ್ಮಾಣಕ್ಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿಯಲ್ಲಿ ಸೇರಿಸಬೇಕು, 5 ಕೋಟಿ ಅನುದಾನ ಮೀಸಲಿಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸದಸ್ಯೆ ಲಲಿತಾ ಕಡಗೋಳ್, ಆಂಜನೇಯ, ಶಶಿರಾಜ್, ಎನ್.ಕೆ. ನಾಗರಾಜ್, ಶರಣಪ್ಪ ಬಲ್ಲಟಗಿ ಸೇರಿದಂತೆ ಇತರರು ಇದ್ದರು. ಸಮಾಜಮುಖಿ ಸೇವೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಸಂಸ್ಕೃತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮತ್ತೊಂದು ಉದಾರ ಸೇವೆ ನಡೆಸಿದ್ದು, ಬೇಸಿಗೆಯ ತೀವ್ರತೆಗೆ ಮೂಕ ಪ್ರಾಣಿಗಳು ತೀವ್ರ ದಾಹದಿಂದ ತೊಂದರೆ ಅನುಭವಿಸಿದಂತೆ 100ಕ್ಕೂ ಹೆಚ್ಚು ಗಿಡಗಳಿಗೆ ಮಣ್ಣಿನ ಕುಂಡಗಳನ್ನು ಅಳವಡಿಸಿ ನೀರು ಮತ್ತು ಆಹಾರ ವ್ಯವಸ್ಥೆ ಮಾಡಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಎಲ್ಲರಿಗೂ ತೊಂದರೆ ಉಂಟು ಮಾಡುವಂತೆ ಪ್ರಾಣಿ ಪಕ್ಷಿಗಳು ಸಹ ಈ ತಾಪಮಾನದಲ್ಲಿ ತೀವ್ರ ಸಂಕಷ್ಟ ಅನುಭವಿಸುತ್ತವೆ. ಇದನ್ನು ಮನಗಂಡು ಸಂಸ್ಕೃತಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿ ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುವ ಮಹತ್ವದ ಕಾರ್ಯವನ್ನು ಕೈಗೊಂಡಿದೆ. ಈ ಕಾರ್ಯದಲ್ಲಿ ಸಾರ್ವಜನಿಕರು ಸಹ ಭಾಗವಹಿಸಿ ತಮ್ಮ ಮನೆಯ ಮುಂದೆಯೂ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಸುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ಜೀವದಾಯಿ ಆಗಬೇಕು ಎಂದು ಸಂಘಟನೆಯ ಪದಾಧಿಕಾರಿಗಳು ಕರೆ ನೀಡಿದ್ದಾರೆ. ಸಹಾಯ ಮಾಡಲು ಆಸಕ್ತರಿಗಾಗಿ ಸಂಪರ್ಕ 7899959811 ಅಥವಾ 8050539256 ಅಥವಾ 9342612221. ಈ ಸೇವಾ ಕಾರ್ಯದಲ್ಲಿ ಅನ್ನಪೂರ್ಣ ಪಾಟೀಲ್ ಮೇಡಂ ಪ್ರಮುಖ ಪಾತ್ರ ವಹಿಸಿದ್ದು, ಸಂಸ್ಥೆಯ ಪರವಾಗಿ ಮತ್ತು ಸಾರ್ವಜನಿಕರಿಂದ ಅವರ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂಬ ಹಾರೈಕೆ ವ್ಯಕ್ತವಾಯಿತು. ನೀವು ನಿಂದ್ರಿ ಜೊತೆಗೆ ರೈಟ್. ವಿಜಯ್ ಸರ್ದಾದ್ರೆ ಇನ್ನೂ ಕ್ಲಿಯರ್ ಆಗ್ತದೆ. ಓಕೆ. ನಿತ್ಯ ನಿರಂತರವಾಗಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆ ರೀತಿಯ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಬಿಸಿಲಿನ ಒಂದು ಹಬ್ಬರ, ಇವತ್ತು ಒಂದು ಬೇಸಿಗೆ ಶಿಬಿರ ಇರುವ ಒಂದು ಕಾರಣಕ್ಕೆ ಸೊ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನೀರಿನ ಅರವಟ್ಟಿಗೆಯನ್ನು ಆ ಪಕ್ಷಿಗಳಿಗಾಗಿ ನೀರು ಉಣಿಸುವಂಥ ಒಂದು ವಿಶೇಷ ಸೇವಾ ಕಾರ್ಯವನ್ನು ನಮ್ಮ ಸಂಸ್ಕೃತಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಲಲಿತಾ ವೃದ್ಧಾಶ್ರಮ ಅಂದರೆ ನಮ್ಮ ಒಂದು ವೃದ್ಧಾಶ್ರಮದ ಒಂದು ಸಂಯುಕ್ತಾಶ್ರಯದಲ್ಲಿ ಮೊದಲಿಗೆ ಪ್ರಾರಂಭ ನಮ್ಮ ಒಂದು ಸಂಸ್ಥೆಯ ಮುಖಾಂತರ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆಲ್ಲ ಒಂದು ಸಪೋರ್ಟ್ ಆಗಿ ಸಹಾಯಕ್ಕೆ ಒಂದು ನಿಂತಿರುವಂಥ ಕರುಣಾಮಯಿಗಳು, ಕೊಡುಗೈ ದಾನಿಗಳಂತಲೇ ಹೇಳ್ಬೋದು. ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಇವತ್ತು ಈ ಒಂದು ಸೇವೆಯ ಒಂದು ಒಂದು ಕಾರ್ಯಕರ್ತರಂತ ಹೇಳ್ಬೋದು. ಈ ಸಂದರ್ಭ ಅವರು ಸಪೋರ್ಟ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇವತ್ತು ಮನುಷ್ಯರು ಸೊ ಎಲ್ಲಾದರೂ ಏನಾದರೂ ಕೇಳಿ ಆಹಾರ ತೊಗೋಬೋದು ಮತ್ತು ನೀರು ಕೇಳಿ ಕುಡಿಬೋದು, ಆದರೆ ಮೂಕ ಪ್ರಾಣಿಗಳು ಸೊ ನೀರು ಮತ್ತು ಆಹಾರಕ್ಕಾಗಿ ಪರಿತಪಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಂಸ್ಕೃತಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಮರಪ್ಪ ನಾಯಕ್, ವಿಜಯಲಕ್ಷ್ಮಿ, ತಾರಾನಾಥ್, ಆನಂದ್ ಡ್ರೈವಿಂಗ್ ಸ್ಕೂಲ್, ವಿಜಯರಾಜ್, ಅನ್ನಪೂರ್ಣ, ಮಡಿವಾಳಪ್ಪ ಹಾಗೂ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಾಜಕ್ಕೆ ಮಾದರಿಯಾದ ಈ ಸೇವಾ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸೋಣ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, 200 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ, 136 ಹೊಸ ಹುದ್ದೆಗಳ ನೇಮಕಾತಿಗೆ ಸಭೆ ಅನುಮೋದನೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಗ್ವಾದ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಲ್ಲ, ಮಹಾವೀರರಿಂದ ನಗರಸಭೆಗೆ ಆರ್ಥಿಕ ನಷ್ಟ. ಮೊಹಮ್ಮದ್ ವಸೀಂ ಆರೋಪ.
ಪರೀಕ್ಷೆ 1169 ವಿದ್ಯಾರ್ಥಿಗಳ ಗೈರು. ವಾರ್ಡ್ ನಂಬರ್ 21ರಲ್ಲಿ ಪಡಿತರ ಪಡೆಯಲು ಪರದಾಟ, ವಾಗ್ವಾದ. ವಾರ್ಡ್ ನಂಬರ್ 13ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಪಾಲಿಕೆ ಸದಸ್ಯ ಉಮಾ ಜಲ್ದಾರ್ ಮನವಿ. ಸಂಸ್ಕೃತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನಿಂದ ಮಾನವೀಯತೆ ಮೆರೆದ ಸೇವಾ ಕಾರ್ಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.